ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನಮ್ಮ RCB ಇಂದ. ಅಂದರೆ RCB ಇಂದ ಅಫಿಷಿಯಲ್ ಅಪ್ಡೇಟ್ ಏನು ಬಂದಿಲ್ಲ ಇನ್ನೂ ಸಹ, ಬಟ್ ಫೈನಲೈಸ್ ಆಗಿದೆ ಅಂತಲೇ ಅಪ್ಡೇಟ್ ಬಂದಿದೆ. ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿರೋ ಪ್ರಕಾರ ಈ ಸಲ IPL ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗುವುದಿಲ್ಲ ಅಂತ ಇವಾಗ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ. ಇನ್ನು ಹಲವಾರು ರಿಪೋರ್ಟಿಂಗ್ ಸೈಟ್ಸ್ಗಳು, ಮೇನ್ ರಿಪೋರ್ಟಿಂಗ್ ಸೈಟ್ಸ್ಗಳು ರಿಪೋರ್ಟ್ ಮಾಡಿಬಿಟ್ಟಿದ್ದಾವೆ. ಫೈನಲೈಸ್ ಆಗ್ತಾ ಇದೆ. ಪೇಪರ್ ವರ್ಕು ಆಲ್ಮೋಸ್ಟ್ ಫೈನಲೈಸ್ ಆಗಿದೆ ಅಂತಲೂ ಕೂಡ ಈಚೆ ಕಡೆ ಬಂದಿದೆ. ಯಾವ ವೆನ್ಯೂಲು ಮ್ಯಾಚ್ ಇಡ್ತಾರೆ ಗುರು, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಲ್ಲದೆ ಅಂತ ಕೇಳ್ತು ಅಂದರೆ ರೀಸೆಂಟಾಗಿ ಸೌಂಡ್ ಆದಂಥ ವೆನ್ಯೂಗಳು ಯಾವ್ದು ಅಂತಂದರೆ ಇಂಡೋರ್ನ ಸ್ಟೇಡಿಯಮ್ಮು, ಜೊತೆಗೆ ಛತ್ತೀಸ್ಗಢದ ಸ್ಟೇಡಿಯಮ್ಮು, ಜೊತೆಗೆ ಇನ್ನೂ ಹಲವಾರು ಸ್ಟೇಡಿಯಮ್ಗಳದ್ದು ಬಂದಿತ್ತು. ಹಂಗೆ MCA ಸ್ಟೇಡಿಯಮ್ದು ಎಲ್ಲ ಬಂದಿತ್ತು. ಬಟ್ ಇವಾಗ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಏನು ಅಂದರೆ MCA ಸ್ಟೇಡಿಯಂ, ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನು ಅವರೇ ಟ್ವೀಟ್ ಎಲ್ಲ ಮಾಡಿದರು. RCB ವಿಸಿಟ್ ಹಾಕಿದೆ, ರಾಜಸ್ಥಾನ್ ರಾಯಲ್ಸ್ ವಿಸಿಟ್ ಹಾಕಿದೆ, ಚೆಕ್ ಮಾಡ್ಕೊಂಡಿದ್ದಾರೆ ಇಬ್ರು ಕೂಡ. ನೋಡೋಣ ಯಾರಿಗಾಗುತ್ತೋ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದರು. ಇವಾಗ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಏನು ಅಂತಂದರೆ MCA ಸ್ಟೇಡಿಯಂನ ರಾಜಸ್ಥಾನ್ ರಾಯಲ್ಸು ಸೀಲ್ ಮಾಡಿದ್ದಾರೆ ಅಂತ ಅಪ್ಡೇಟು ಬರ್ತಾ ಇದೆ. ಆ್ಯಂಡ್ RCB ಗೋಯಿಂಗ್ ಟು ಪ್ಲೇ ಇನ್ 2 ಸ್ಟೇಡಿಯಂ, 2 ಸ್ಟೇಡಿಯಮಲ್ಲಿ RCB ಮ್ಯಾಚ್ಗಳನ್ನ ಆಡುತ್ತೆ, ಹೋಮ್ ಮ್ಯಾಚ್ಗಳನ್ನ. ಅದೇ ನವಿ ಮುಂಬೈಯಲ್ಲಿ, ಜೊತೆಗೆ ರಾಯ್ಪುರ್ನ ಸ್ಟೇಡಿಯಮಲ್ಲಿ, ಛತ್ತೀಸ್ಗಢದ ರಾಯ್ಪುರ್ ಸ್ಟೇಡಿಯಮಲ್ಲಿ. ಸ್ಟೇಡಿಯಂ ಹೆಸರು ಬಂದು ಜಾಸ್ತಿ ಅಷ್ಟೇನಾಗಿ ಹೆವಿ ಮ್ಯಾಚ್ಗಳೇನಾಗಿಲ್ಲ ಛತ್ತೀಸ್ಗಢದ ಆ ಸ್ಟೇಡಿಯಮಲ್ಲಿ. ಶಹೀದ್ ವೀರ್ ನಾರಾಯಣ ಸಿಂಗ್ ಸ್ಟೇಡಿಯಂ ಇನ್ ರಾಯ್ಪುರ್. ಸೊ ಈ ಸ್ಟೇಡಿಯಮಲ್ಲಿ 2 ಮ್ಯಾಚ್ನ ಆಡ್ತಾರಂತೆ. ಛತ್ತೀಸ್ಗಢಕ್ಕೂ ಹೋಗೋ ಥರ ಆಗೋಗ್ಬಿಡ್ತು ಮ್ಯಾಚು. ಆ್ಯಂಡ್ ಇನ್ನು ಮಿಕ್ಕಂಥ 5 ಹೋಮ್ ಮ್ಯಾಚ್ನ ನವಿ ಮುಂಬೈಯಲ್ಲಿರುವಂಥ DY ಪಾಟೀಲ್ ಸ್ಟೇಡಿಯಮಲ್ಲಿ ಆಡ್ತಾರಂತೆ. ಇವಾಗ ಆಡ್ತಾ ಇದ್ದಾರಲ್ಲಪ್ಪ ವುಮೆನ್ಸ್ ಪ್ರೀಮಿಯರ್ ಲೀಗು, WPL ಆಡ್ತಿದ್ರಲ್ಲ, ಜಾಸ್ತಿ ನಂಬರ್ ಆಫ್ ಮ್ಯಾಚಸ್ಸನ್ನೇ ಆಡ್ತಾ ಇದ್ದಾರೆ ಅಲ್ಲ. ಗೊತ್ತಿಲ್ಲ ಹೆಂಗೆ, ಇನ್ನೂ ಟೈಮ್ ಇರುತ್ತೆ. ವ್ಯಾರಂಟಿಯರ್ ಸಿಕ್ಕಾಪಟ್ಟೆ ಆಗೋಗ್ಬಿಟ್ಟಿರುತ್ತೆ. ಇವಾಗ ಆಡ್ತಿರೋಂಥ WPL ನೋಡ್ತು ಅಂದರೆ ಕಂಟಿನ್ಯೂಸ್ ಆಗಿ ಮ್ಯಾಚ್ಗಳಿದ್ದಾವೆ. ಸೊ ಅಷ್ಟೆಲ್ಲ ರಿಕವರಿ ಮಾಡ್ತಾರೆ ಅಂತ ಕಾಣಿಸುತ್ತೆ. ಮುಂಬೈ ಹೋಮ್ ವೆನ್ಯೂ ಮುಂಬೈ ಇಂಡಿಯನ್ಸ್ಗೆ, ಈ ಕಡೆಯಿಂದ ನವಿ ಮುಂಬೈ RCB ಹೋಮ್ ವೆನ್ಯೂ ಆಯಿತು ಅಂತಂದರೆ, ಮತ್ತೆ ಇಲ್ಲಿ ಪುಣೆ ಬಂದ್ಬಿಟ್ಟು ರಾಜಸ್ಥಾನ್ ರಾಯಲ್ಸ್ ಅವರಿಗೆ ಹೋಮ್ ವೆನ್ಯೂ ಆಯಿತು ಅಂತಂದರೆ, ಮಹಾರಾಷ್ಟ್ರದವ್ರು ಏನು ಗುರು ಈ ಸಲ ಲಕ್ಕು 3 ವೆನ್ಯೂಲಿ ಹೋಮ್ನ ಮಾಡ್ಕೊಂಡಿರುವಂಥದ್ದು. ಅಂದರೆ ಬೇರೆ ಬೇರೆಯವರೆಲ್ಲ ಹೋಗ್ಬಿಟ್ಟು ನಮಗೆ ಇದೇ ಬೇಕು ಅಂತ. ಯಾಕಂದರೆ ಫೆಸಿಲಿಟಿ, ಹಾಸ್ಪಿಟಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಗುರು ನವಿ ಮುಂಬೈಯಲ್ಲಿ, ಜೊತೆಗೆ ಇಲ್ಲಿ ಪುಣೆಯಲ್ಲಿ ಎಲ್ಲ ಕಡೆಯೂ ಕೂಡ ಹಾಸ್ಪಿಟಾಲಿಟಿ ಅನ್ನೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹೋಟೆಲ್ಸ್ ಅವೈಲಬಿಲಿಟಿ ಆಗಿರ್ಬೋದು, ಸ್ವಲ್ಪ ಲಕ್ಸುರಿ ಫೀಲ್ ಮಾಡಿಸ್ಬೇಕಲ್ಲಪ್ಪ ಪ್ಲೇಯರ್ಗಳಿಗೆ, ಇಲ್ಲ ಅಂತ ನೆಟ್ಗಾಡಬೇಕಲ್ಲ ಪ್ಲೇಯರ್ಸ್ಗಳು, ಲಕ್ಸುರಿ ಫೀಲ್ ಇರಲೇಬೇಕು. ಅದಕ್ಕೋಸ್ಕರ ಆ ವೆನ್ಯೂಗಳ ಹತ್ರ ಚೆನ್ನಾಗಿರುವಂಥ ಹಾಸ್ಪಿಟಾಲಿಟಿ ಇರೋದ್ರಿಂದ ಈ ವೆನ್ಯೂನ ಅಸೈನ್ ಮಾಡ್ಕೊಂಡಿದ್ದಾರೆ, ಅವ್ರಿಗವ್ರೆ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಬೋರ್ಡ್ ಜೊತೆಗೆ ಮಾತಾಡಿ, ರೆಸ್ಪೆಕ್ಟಿವ್ ಬೋರ್ಡ್ಗಳ ಜೊತೆಗೆ ಖಂಡಿತ ಇದು ಅಗ್ರಿಮೆಂಟ್ ಆಗ್ತಾ ಇದೆ ಅಂತ ಅಪ್ಡೇಟು ಬಂದಿದೆ. ಇನ್ನು ಅಫಿಷಿಯಲ್ ಕನ್ಫರ್ಮೇಷನ್ ನಮ್ಮ RCB ಕಡೆಯಿಂದ ಬಂದಿಲ್ಲ, ಜೊತೆಗೆ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ಕೂಡ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ. ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ, ಇದು ಪಕ್ಕಾ ಆಲ್ರೆಡಿ ಆಗಿಬಿಟ್ಟಿದೆ ಅಂತ. ಏನಕ್ಕೆ ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕ್ಲಿಯರೆನ್ಸು ಸಿಗ್ತಾ ಇಲ್ಲ. ಅವ್ರು ಕ್ಲಿಯರೆನ್ಸ್ ತೊಗೋಬೇಕು ಅಂತಂದರೆ ಇನ್ನೂ ಸಿಕ್ಕಾಪಟ್ಟೆ ವರ್ಕ್ ನಡಿಬೇಕು ಅಲ್ಲಿ. ಅದು ಇವಾಗ ಅಸಾಧ್ಯ ಥರನೇ ಕಾಣಿಸ್ತಾ ಇದೆ. ಅದರಿಂದ ಅಪ್ಕಮಿಂಗ್ ಸೀಸನ್ನ ಗೊತ್ತಿಲ್ಲ ಏನಾಗುತ್ತೆ ಅಪ್ಕಮಿಂಗ್ ಸೀಸನು ಅಂತ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸ್ಟ್ಯಾಂಪೇಡ್ ಆದಾಗಿಂದ ಒಂದು ಕೂಡ BCCIನ ಅಫಿಷಿಯಲ್ ಮ್ಯಾಚು ಆಗೇ ಇಲ್ಲ. ಇನ್ಫ್ಯಾಕ್ಟ್ ಆಗೋ ಥರ ಬಂದಿತ್ತು, ಅದು ಕೂಡ ಕಾಲ್ ಆಫ್ ಆಯಿತು. ಯಾಕಂದರೆ ರೂಲ್ಸ್ನ ಫಾಲೋ ಮಾಡಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ KCA ಅವರು ಅಂತ, ಅದನ್ನು ಕೂಡ ಕಿತ್ತೀಚೆ ಕಡೆ ಹಾಕಿದ್ರು. ಸೊ ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ವಿಚಾರಕ್ಕೆ ಬಂತು ಅಂತಂದರೆ ಅಟ್ಲೀಸ್ಟ್ ನೆಕ್ಸ್ಟ್ ವರ್ಷನಾದರೂ, ಈ ವರ್ಷ ಆಗೋಕ್ಕಾಗೋದಿಲ್ಲ ಅಂತ ಗೊತ್ತಾಗಿದೆ ಆಲ್ರೆಡಿ ಎಲ್ಲರಿಗೂ. ನೆಕ್ಸ್ಟ್ ವರ್ಷನಾದರೂ ಏನೇನು ಗೈಡ್ಲೈನ್ಸ್ಗಳು, ರೂಲ್ಸ್ಗಳು, ಸೆಟ್ ಆಫ್ ರೂಲ್ಸ್ ಏನಿದ್ದಾವೆ ಅದೆಲ್ಲ ಪಕ್ಕಾ ಇರೋ ಥರ ಮಾಡಿಕೊಂಡು ಬರಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಮು. ನಮ್ಮ RCBನ ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ನೋಡೋದಕ್ಕೇ ಇಷ್ಟಪಡ್ತೀವಿ, ಬೇರೆ ವೆನ್ಯೂಲಿ ನೋಡೋಕ್ಕೆ, ಹೋಮ್ ವೆನ್ಯೂಲಿ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನೇನು ಆಗಿದೆಯಲ್ಲಪ್ಪ. ಸೊ ಇದು ಅಪ್ಡೇಟ್ ಬಂದಿತ್ತು ಕಳೆದ ಒಂದು ವಾರದಿಂದ ಕೂಡ ಇದು ಅಪ್ಡೇಟ್ ಬರ್ತಾನೆ ಇತ್ತು. RCB ಮೂವ್ ಔಟ್ ಆಗ್ತಾರೆ ಅಂತ, ನೋಡೋರ್ಗು ನೋಡಿದರೆ ಮೂವ್ ಔಟ್ ಆಗ್ತಾರೆ ಅಂತ. ಇವಾಗ ಒಂದು ರೇಂಜಿಗೆ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿದೆ. ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿರೋ ಪ್ರಕಾರ ಈಚೆ ಕಡೆ ಹೋಗ್ತಿದೆ ರಾಯ್ಪುರ್ ಜೊತೆಗೆ ನವಿ ಮುಂಬೈಲಿ ಆಡೋದಕ್ಕೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮಗೆ ಏನು ಫೀಲ್ ಆಗ್ತಾ ಇದೆ RCB ಮೂವ್ ಔಟ್ ಆಗಿರೋದು ಚಿನ್ನಸ್ವಾಮಿ ಸ್ಟೇಡಿಯಮಿಂದ? ಕಾರಣಾಂತರಗಳಿಂದ, ಏನಲ್ಲಿ ಬೇಕು ಅಂತ ಮೂವ್ ಔಟ್ ಆಗಿಲ್ಲ. ರಾಜಸ್ಥಾನ ರಾಯಲ್ಸ್ ಅಂದರೆ ಬೇಕು ಅಂತ ಮೂವ್ ಔಟ್ ಆಗಿದ್ದಾರೆ ರಾಜಸ್ಥಾನಿಂದ, ಅಂದರೆ ಆ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಮಿಂದ. ಇವರು ಬೇಕು ಅಂತ ಏನು ಮೂವ್ ಔಟ್ ಆಗಿಲ್ಲ, ಗೌರ್ಮೆಂಟ್ ಕ್ಲಿಯರೆನ್ಸ್ ಕೊಡದೇ ಇರೋದ್ರಿಂದ ಈ ಥರ ಆಗಿದೆ. ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ ಸೆಕ್ಷನ್ ಹಾಕ್ರಪ್ಪ.